ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಬಾಡಿಗೆ ಬರುವಂತಹ ಮನೆ, ಅಂದ್ರೆ ಓನರ್ ಇದ್ದು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡುವಂತಹ ಮನೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಫೈನ್ ಫಿನಿಶಿಂಗ್ ಅಲ್ಲಿ ಮೈನ್ ರೋಡ್ ಪಕ್ಕದಲ್ಲೇ ಕಂಪ್ಲೀಟ್ ಆಗಿರುವಂತಹ ಮನೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಲೊಕೇಶನ್ ಬಂದು ನಮಗೆ ನಿಸರ್ಗ ಲೆವೆಟ್ ಅಂತಾನೆ ಹೇಳ್ಬೋದು. ಮೈನ್ ರೋಡ್ ನೋಡ್ಬೋದು, ಮುಂದೆಗಡೆ 30 ಅಡಿ ಟಾರ್ ರೋಡ್ ಇದೆ. ಬಟ್ ಏನಂದ್ರೆ ನೀರ್ ಫೆಸಿಲಿಟಿ ಬಂದ್ಬಿಟ್ಟು ನಮಗೆ ಲೆವೆಟ್ ಅಲ್ಲಿ ನಮಗೆ ಇಶ್ಯೂ ಆಗಿರುವಂತದ್ದು. ಇಲ್ಲಿ ಯಾವುದೇ ರೀತಿ ನಮಗೆ ಬೋರ್ವೆಲ್ಗೆ ಪರ್ಮಿಷನ್ ಇಲ್ಲ. ನಿಸರ್ಗ ಲೆವೆಟ್ ಅವರಿಗೆ ನಮಗೆ ವಾಟರ್ಗೆ ಫೆಸಿಲಿಟಿ ಕೊಡ್ತಾ ಇರುವಂತದ್ದು. ಈ ಮನೆಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮನೆ, ಅಲ್ಲಿ ನೋಡ್ತಾ ಇದ್ದೀರಾ ಜಿಗ್ನಿ ಮೈನ್ ರೋಡ್. ಅದೇನು ನಮ್ಗೆ ಸಿಂಪನಿ ಸ್ಟೋನೆಕ್ಸ್ ಇದೆಯಲ್ಲ ಮೈನ್ ರೋಡ್, ಅದು ನಮಗೆ ಬನ್ನರ್ಘಟ್ಟ ರೋಡ್ ಇಂದ ಜಿಗ್ನಿಗೆ ಹೋಗೋ ಮೈನ್ ರೋಡ್. ಅದು ನಮಗೆ BMTC ಬಸ್ ಸ್ಟಾಪ್ ಕೂಡ ಜಸ್ಟ್ 100 ಮೀಟರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟರ್ ಆಗೋದಕ್ಕೂ ಮುಂಚೆ ರೋಡ್ ನೋಡಿ, 30 ಅಡಿ ಟಾರ್ ರೋಡ್ ಇದೆ. ವೈಡ್ ಆಗಿರುವಂತಹ 2 ಕಾರ್ಗಳು ಓಡಾಡಬಹುದು, ಅಷ್ಟು ವೈಡ್ ಆಗಿರುವಂತಹ ಟಾರ್ ರೋಡ್. ಔಟರ್ ಲೊಕೇಶನ್ ನೋಡಬಹುದು. ಒಳ್ಳೆ ಲಕ್ಸುರಿ ಆಗಿರುವಂತಹ ಮನೆಗಳು ನಮಗೆ ಬಿಲ್ಡ್ ಆಗ್ತಾ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಅಲ್ಲಿ ಒಂದು ಮನೆ ಬಿಲ್ಡ್ ಆಗ್ತಾ ಇದೆ. ಎದುರುಗಡೆ ಮನೆಯಲ್ಲಿ ಪ್ರೆಸೆಂಟ್ ಈಗ ವಾಸ ಕೂಡ ಇದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದೇ ಮೈನ್ ರೋಡ್. ಈ ಬಿಲ್ಡಿಂಗ್ ಹಿಂದೆಗಡೆ ಒಂದು ಸೈಟ್ ಇದೆ, ಆ ಸೈಟ್ ಪಕ್ಕದಲ್ಲೇ ನಮಗೆ ಮೈನ್ ರೋಡ್ ಇದೆ. ಮೈನ್ ರೋಡ್ ಪಕ್ಕದಲ್ಲಿ ನಮಗೆ ಒಂದು ನಿಸರ್ಗ ದೊಡ್ಡ ಹೋಟೆಲ್ ಇದೆ ಅಂತಾನೆ ಹೇಳ್ಬೋದು. ಈಗ ಮನೆ ಒಳಗಡೆ ಬರುವಂತ ನೋಡಿದ್ರೆ ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತಿದ್ದೀನಿ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಗ್ಯಾಸ್ ಪ್ರೊವಿಷನ್ ಕೂಡ ನಮಗೆ ಕೆಳಗಡೆ ಪಾರ್ಕಿಂಗ್ ಅಲ್ಲೇ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಎಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ವಾಲ್ಗಳಿಗೂ ಕೂಡ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. MS ಗ್ರಿಲ್ ವರ್ಕ್ ನಮಗೆ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಸ್ವಿಚಸ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಮಗೆ EV ಚಾರ್ಜಿಂಗ್ ಪಾಯಿಂಟ್ ಗಳಂತಾನೆ ಹೇಳ್ಬೋದು. ಒಂದೊಂದು ಮನೆಗೆ ಸಪರೇಟ್ EV ಚಾರ್ಜಿಂಗ್ ಪಾಯಿಂಟ್ ಕೂಡ ನಮಗೆ ಮಾಡಿದ್ದಾರೆ. ಈ ಕಾರಿಡಾರ್ ವಿಷಯಕ್ಕೆ ಬಂದ್ರೆ ನೋಡಬಹುದು, ಇಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮನೆ ಮುಂದೆಗಡೆ ನಮಗೆ ಇದು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಫುಲ್ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಪಾರ್ಕಿಂಗ್ ಪ್ಲಸ್ 1 BHK ಹೌಸ್ ಅಂತಾನೆ ಹೇಳ್ಬೋದು. ಇದು ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಹಾಲು, ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ TV ಕ್ಯಾಬಿನೆಟ್ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಮಾಡ್ಯುಲರ್ ಕಿಚನ್, ಬಟ್ ಈ ಮನೆಗೆ ಓಕೆ ಅಂತ ಹೇಳ್ಬೋದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಸ್ಟೋರೇಜ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇನ್ನ ಮಿಕ್ಕಿದ ಐಟಮ್ ಸ್ಟೋರೇಜ್ ಗಳು ಇಟ್ಕೊಳ್ಳೋಕೆ ಇಂಟೀರಿಯರ್ ಮಾಡಿರುವಂತದ್ದು, ಮತ್ತೆ ಒಂದು ಚಿಕ್ಕದಾಗಿರುವಂತಹ ಒಂದು ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಯೂಸ್ ಆಗಿದೆ. ಇದು ಬಂದ್ಬಿಟ್ಟು ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್, ಜೊತೆಗೆ ಒಂದು ವೆಂಟಿಲೇಷನ್ ಗೋಸ್ಕರ ಟಿಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ, ಮೇಲ್ಗಡೆ ಒಂದು ಸ್ಟೋರೇಜ್ ಬಾಕ್ಸ್ ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಮನ್ ಬಾತ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಡ್ರೈ ಮತ್ತೆ ವೆಟ್ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಲೆಂತ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ, ಬಟ್ ಓಕೆ ಅಂತ ಹೇಳ್ಬೋದು. ಬಟ್ ತುಂಬಾ ದೊಡ್ಡದಾಗಿದೆ. ವೆಂಟಿಲೇಷನ್ ಗೆ ಎಲ್ಲಾ ರೀತಿಯ ಪರ್ಪಸ್ ಗಳಿಗೆ ಏನ್ ಕೆಲಸ ಆಗ್ಬೇಕು ಆ ಕೆಲಸ ಎಲ್ಲ ಮಾಡಿದರೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಚೆನ್ನಾಗಿದೆ. ಇದು ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಜೊತೆಗೆ 1 BHK ಹೌಸ್. ಈ ವಾಲ್ ನೋಡಿ, ರಾಯಲ್ ಪಾಯಿಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಲು ಅಷ್ಟೇ ಆರಾಮಾಗಿ ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು. ಮನೆ ಮುಂದೆಗಡೆ ನಿಂತ್ಕೊಂಡ್ರೆ ಜಿಗ್ನಿ ಮೈನ್ ರೋಡೇ ಕಾಣಿಸುತ್ತೆ ನೋಡಿ. ಇದೇ ಮೈನ್ ರೋಡ್ BMTC ಬಸ್ ಸ್ಟಾಪ್ ಗೆ ಜಸ್ಟ್ 50 ಮೀಟರ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆ, ಯೆಲ್ಲೋ ಕಲರ್ ಬಿಲ್ಡಿಂಗ್. ಅದು ಪಕ್ಕದಲ್ಲೇ ನಮಗೆ ನಿಸರ್ಗ ಹೋಟೆಲ್ ಕೂಡ ಇರುವಂತದ್ದು. ಮೈನ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಓನರ್ ಪರ್ಪಸ್ ಹೌಸ್ ನ ನೋಡೋಣ. ಈ ಪೋರ್ಷನ್ ನೋಡಿ, MS ಒಂದು ಲೇಸರ್ ಕಟಿಂಗ್ ಇರುವಂತಹ ಒಂದು MS ಗ್ರಿಲ್ ವರ್ಕ್. ಪರ್ಮನೆಂಟ್ ಆಗಿ ಇದು ವೆಂಟಿಲೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕ ಮನೆಗಳು ಬಂದ್ರು ಕೂಡ. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಈ ಮನೆಗೆ ಏನಾದ್ರು ಸೇಫ್ಟಿ ಏನಾದ್ರು ಬೇಕು ಅಂದ್ರೆ MS ಗ್ರಿಲ್ ವರ್ಕ್ ಅಲ್ಲಿ ಈ ಪೋರ್ಷನ್ ಅಲ್ಲಿ, ಈ ಬಾರ್ಡರ್ ಅಲ್ಲಿ ನಾವು ಗೇಟ್ ಹಾಕೊಂಡ್ರು ಕೂಡ ಅಷ್ಟು ಜಾಗ ಓಡಾಡೋಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ ಸೆಕೆಂಡ್ ಫ್ಲೋರ್ ಬರೋರಲ್ಲ ಈ ಪೋರ್ಷನ್ ಹಿಂಗೆ ದಾಟ್ಕೊಂಡು ಹೋಗ್ತಾರೆ. ಎಲಿವೇಶನ್ ನೋಡಿ, ಮೇಲ್ಗಡೆ WPC ವರ್ಕ್ ಕೂಡ ಹಾಕೊಟ್ಟಿದ್ದಾರೆ, ವಿತ್ ವಾಮ್ಲೆಟ್ ಹಾಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಆರಾಮಾಗಿ ಪಾರ್ಟ್ಗಳನ್ನ ಇಟ್ಕೊಬಹುದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಇದು. ಇವಾಗ ನಾವು ನೋಡ್ತಾ ಇರುವಂತದ್ದು ನೋಡಿ, ಈ ಮನೆ ಹಿಂದೆಗಡೆ ಮೈನ್ ಡೋರ್ ಇದೆ. ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಟ್ರಾಕ್ಟರ್ ಹೋಗ್ತಾ ಇದೆಯಲ್ಲ, ಇದು ನಮಗೆ ಮೈನ್ ರೋಡ್ ಬರುತ್ತೆ. ಆ ರೋಡ್ ಡೆಡ್ ಎಂಡ್ ನಮಗೆ ಬನ್ನರ್ಘಟ್ಟ ರೋಡ್ ತುಂಬಾ ಹತ್ರ ಇದೆ. ತುಂಬಾ ಹತ್ರದಲ್ಲಿ ನಮಗೆ ಬನ್ನರ್ಘಟ್ಟ ರೋಡ್ ಸೂಪರ್ ಆಗಿದೆ.
ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು, ಲಕ್ಸುರಿ ಕಾಣಿಸ್ತಾ ಇದೆ ನೋಡಿ. ಅಪೋಸಿಟ್ ಅಲ್ಲಿ ನಮ್ಗೆ ದೇವ್ರ ಮನೆಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೈನ್ ಡೋರ್ ಮತ್ತೆ ದೇವ್ರ ಮನೆ ಬಂದ್ಬಿಟ್ಟು ಟೀಗ್ ಬರುತ್ತೆ. ಮಿಕ್ಕಿದೆಲ್ಲ ನಮ್ಗೆ ರೆಡ್ ಸಾಲ್ ವೈಟ್ ಸಾಲ್ ಯೂಸ್ ಮಾಡಿದ್ದಾರೆ. ಬಟ್ ವರ್ಕ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ. ನಾವು ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು ಆರಾಮಾಗಿ ಎಲ್ ಶೇಪ್ ಅಲ್ಲಿ ದೊಡ್ಡದಾಗಿರುವಂತಹ ಒಂದು ಸೋಫಾ ಕೂಡ ಹಾಕೋಬಹುದು. ಜೊತೆಗೆ ಒಂದು ಟೀ ಟೇಬಲ್ ಕೂಡ ಇಟ್ಕೊಂಡ್ರು ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಟಾಪ್ ಟು ಬಾಟಮ್ ವರ್ಗೂ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್, ಎಲ್ಲ ರೀತಿಯ ಕೇಬಲ್ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ದೇವ್ರ ಮನೆಗೆ ಮೇಲ್ಗಡೆ ಜಾಗ ಕೂಡ ಕೊಟ್ಟಿರುವಂತದ್ದು ವಿತ್ 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಮೂಲೆಯಲ್ಲೇ ಬರುವಂತಹ ಪ್ರಾವಿಷನ್ ಅಲ್ಲಿ ದೇವ್ರ ಮನೆಯನ್ನ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ POP ವರ್ಕ್ ಚೆನ್ನಾಗಿದೆ. ಬ್ಲೂ ಲೈಟ್ ವಿತ್ ಬಾಂಬ್ ಲೈಟ್, ಪ್ರೊಫೈಲ್ ಲೈಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಎದುರುಗಡೆಗೆ ನಮ್ಗೆ ಒಂದು ರಾಯಲ್ ಪ್ಲೇ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ, ಸಕ್ಕತ್ತಾಗಿ ನಮ್ಗೆ ಬಿಲ್ಡ್ ಆಗಿದೆ, ದೊಡ್ಡದಾಗಿದೆ. ಹಾಲು ಮಾತ್ರ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಮಾಡ್ಯುಲರ್ ಕಿಚನ್ 100% ಲೈಕ್ ಮಾಡ್ತಾರೆ ಲೇಡೀಸ್ ಏನಾದ್ರು ಬಂದ್ರೆ, ಯಾಕಂದ್ರೆ ಅಷ್ಟು ಓಡಾಡಕ್ಕೆ ಜಾಗ ಇದೆ ಅಂತಾನೆ ಹೇಳ್ಬೋದು. ಮಾಡ್ಯುಲರ್ ಕಿಚನ್ ಮತ್ತೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ, ಯುಟಿಲಿಟಿಗೆ, ಮತ್ತೆ ಈ ಪೋರ್ಷನ್ ಅಲ್ಲಿ ಮಿಕ್ಸಿ ಗ್ರೈಂಡರ್ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ 2x4 ವೆಟ್ರ್ ಫೆಟಲ್ಸ್, ಈಸಿ ಮೇಂಟೆನೆನ್ಸ್, ಜಿಮ್ಮಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಮತ್ತೆ ಸಿಂಕು ಬಂದ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಮತ್ತೆ ಕೆಳಗಡೆ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿರೋದ್ರಿಂದ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಮತ್ತೆ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿರೋದು. ಈ ಪೋರ್ಷನ್ ಅಲ್ಲಿ ಡೈರಿಂಗ್ ಸೆಟಪ್ ನ ಇಟ್ಕೊಳ್ಳೋದಕ್ಕೆ ಗ್ಲಾಸ್ ಅಲ್ಲಿ ಬರುವಂತಹ ಒಂದು ವಿಂಡೋ ಪ್ರಾವಿಷನ್ ಕೂಡ ನಮಗೆ ಮಾಡಿರುತ್ತಾರೆ. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಕೂಡ ಐಷನ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಮ್ಮ ಸ್ವಿಚ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಿಕ್ಸಿ ಅಥವಾ ಓವೆನ್ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಈ ಕಿಚನ್ ಪಕ್ಕದಲ್ಲೇ ಯುಟಿಲಿಟಿಗೂ ಕೂಡ ನಮಗೆ ವ್ಯವಸ್ಥೆನ ಮಾಡಿದ್ದಾರೆ. ಬಟ್ ಯುಟಿಲಿಟಿ ಓಕೆ ಅಂತಾನೆ ಹೇಳ್ಬೋದು. ಫುಲ್ MS ಗ್ರಿಲ್ ವರ್ಕ್ ನಮಗೆ ಸೇಫ್ಟಿ ಆಗೋಗಿದೆ. 2x4 ವೆಟ್ರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರ್ ಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ವುಡ್ ಎಲ್ಲ ಬಂದು ನಮಗೆ ರೆಡ್ ಸಾಲ್ ಅಂದ್ರೆ ವೈಟ್ ಸಾಲ್ ಬರುತ್ತೆ. ಒಳ್ಳೆ ದೊಡ್ಡ ದೊಡ್ಡ ಮನೆಗಳೇ ಆಗ್ತಾರಂತದ್ದು, ಚೆನ್ನಾಗಿದೆ. ಬಟ್ ಮೈನ್ ರೋಡ್ಗೆ ತುಂಬಾ ಆಕ್ಸೆಸಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಇದು ಕಾಮನ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್, 2x4 ವೆಟ್ರ್ ಫೆಟಲ್ಸ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ವೆಟ್ರ್ ಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ. ಎಕ್ಸಿಟ್ ಫ್ಯಾನ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಕಾಮನ್ ಬಾತ್ರೂಮ್. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಈ ಬೆಡ್ರೂಮ್ ಬಂದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ಮತ್ತೆ ಆ ಪೋರ್ಷನ್ ಅಲ್ಲಿ ಇಂಟೀರಿಯರ್ ಆಗಿ ಸೆಂಟ್ರಲ್ ಗ್ಯಾಪ್ ಇಟ್ಟಿದಾರಲ್ಲ, ನಿಮ್ಗೆ ಏನಾದ್ರು ಕಾಟ್ ಇದ್ರೆ ಕಾಟ್ ಅಲ್ಲಿ ಹಾಕೊಳ್ಳೋದಕ್ಕೆ, ಸೌತ್ಗೆ ತಲೆ ಇಟ್ಕೊಳ್ತೀರಾ, ನಾರ್ತ್ಗೆ ಟಿವಿ ನೋಡ್ತೀರಾ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ವಾಲ್ ಟು ವಾಲ್ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ವಾಲ್ ಅಲ್ಲಿ ನಮ್ಗೆ ಒಂದು ರಾಯಲ್ ಪ್ಲೇ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ಗ್ರ್ಯಾಂಡ್ ಆಗಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಜೊತೆಗೆ ಒಂದು ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸೇಮ್ ಆಸ್ ಇಟ್ ಈಸ್ ಸೇಮ್ ಬಾತ್ರೂಮ್ ಗಳಿಗೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಅದೇ ಬಾತ್ರೂಮ್ಗೆ ಅದೇ ವ್ಯವಸ್ಥೆನ ಮಾಡಿರುವಂತದ್ದು. ಬಗ್ಗೆ ಏನ್ ಹೇಳ್ಕೊಳ್ಳೋ ತರ ಏನಿಲ್ಲ, ಬಟ್ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಈ ಮಾಸ್ಟರ್ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ. ಆರಾಮಾಗಿ ನೋಡಿ, ಒಂದು 5 ಇಂದ 6 ಚೇರ್ಗಳನ್ನ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್, ವಾಲ್ಗಳಿಗೆ ವೆಟ್ರ್ ಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಮತ್ತೆ ಎಲಿವೇಶನ್ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ. ಟಿವಿ ಕ್ಯಾಬಿನೆಟ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ಗೆ ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಮನೆ ಮಾತ್ರ ಹಾಲ್ ನಮ್ಗೆ ತುಂಬಾ ಲೈಕ್ ಆಯ್ತು, ದೊಡ್ಡದಾಗಿ ಸ್ಪೇಷಿಯಸ್ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಫ್ಲೋರಿಂಗ್ ಅಲ್ಲಿ. ಇಲ್ಲಿ ವಾಲ್ಗೆ ರಾಯಲ್ ಪ್ಲೇ ವರ್ಕ್ ಮತ್ತೆ ವಿಂಡೋಗೆ ಶಟರ್ಸ್ ಗಳೆಲ್ಲ ಬಂದು ನಮಗೆ ಟೀಕ್ ಬರುತ್ತೆ. ಈ ಗೋಡೆಗೆ ಅಂಟ್ಕೊಂಡಿರೋದೆಲ್ಲ ಏನಿದೆ ಅದೆಲ್ಲ ನಮಗೆ ರೆಡ್ ಸಾಲ್ ಅಂದ್ರೆ ವೈಟ್ ಸಾಲ್ ಬರುವಂತದ್ದು ಹೇಳ್ಬೋದು. ಬಟ್ ಫಿನಿಶಿಂಗ್ ಮಾತ್ರ ಟೀಕ್ ಫಿನಿಶಿಂಗ್ ಕೊಟ್ಟಿರುವಂತದ್ದು. ಇಲ್ಲಿ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ ನೋಡಿ. ಬ್ಲೂ ಲೈಟು ಇಲ್ಲೆಲ್ಲ ನಮ್ಗೆ LED ಲೈಟ್ ಗಳೆಲ್ಲ ಫಿಕ್ಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಬಂದಿದೆ ನೋಡಿ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇದು ನಾನು ಫಸ್ಟ್ ಇಷ್ಟೇ ಲೈಟ್ ಹಾಕಿದ್ದು, ಇನ್ನ ಲೈಟ್ ಗಳಿದೆ, ಬಟ್ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಅಲ್ಟಿಮೇಟ್ ಆಗಿದೆ ನೋಡಿ. ನೋಡಿ ಹಾಲು ಕಿಚನ್ ಸೂಪರ್ ಆಗಿದೆ ಅಲ್ವಾ. ಬಟ್ ಓನರ್ ಇರೋದಕ್ಕೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಾರ್ತ್ ಫೇಸಿಂಗ್ ಡೋರ್ ನ ಕೊಟ್ಟಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 BHK ಒಂದು 1 BHK ಒಂದು ಮಾಡಿದ್ದಾರೆ, ರೆಂಟಲ್ ಇನ್ಕಮ್ ಪರ್ಪಸ್ಗೋಸ್ಕರ.
ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿ 2 ಮನೆ ಬರುತ್ತೆ ರೆಂಟಲ್ ಇನ್ಕಮ್ಗೆ. ಒಂದು 2 BHK, ಒಂದು 1 BHK. ಎಂಟ್ರಿ ಆಗ್ತಾ ಇದ್ದಂಗೆ ಇವಾಗ ನಾವು ನೋಡ್ಬೇಕಾಗಿರೋದು ಮನೆ ಇದು 1 BHK. ಇದು ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು, ಆರಾಮಾಗಿ ಸೋಫಾ ಹಾಕೊಂಡು ಓಡಾಡೋ ಅಷ್ಟು ಜಾಗ ಕೂಡ ಇದೆ. ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಒಂದು ಕಿಚನ್. ಈ ಮನೆಗೆ ಇದು ಓಕೆ ಅಂತ ಹೇಳ್ಬೋದು. ಬಟ್ ವ್ಯವಸ್ಥೆನ ಮಾಡಿದ್ದಾರೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಪೂಜಾ ಮನೆ ಬರುತ್ತೆ. ಪೂಜಾ ಮನೆ ಇದು. ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. 2 ಸ್ಲೈಡಿಂಗ್ ಡೋರ್ ಇದೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. 2 ವಿಂಡೋಗಳು ಕೊಟ್ಟಿದ್ದಾರೆ ನೋಡಿ, ಕ್ರಾಸ್ ವೆಂಟಿಲೇಷನ್ ಗೆ ಕೊಟ್ಟಿರುವಂತದ್ದು. ಒಂದು ರೋಡ್ ಸೈಡ್ ಇಂದ ಬರುತ್ತೆ, ಒಂದು ಸೆಟ್ ಬ್ಯಾಕ್ ಇಂದ ಬರುತ್ತೆ ವೆಂಟಿಲೇಷನ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಒಂದಿದೆ. ಓಕೆ, ಬಟ್ ಇಲ್ಲಿ ಕಾಮನ್ ಬಾತ್ರೂಮ್ ಅಲ್ಲಿ ಮಾಮೂಲಿ ಬೇಸಿಕ್ ಕೊಟ್ಟಿರುವಂತದ್ದು, ವಾಲ್ ಮೌಂಟೆಡ್ ಕೊಟ್ಟಿಲ್ಲ, ನಾರ್ಮಲ್ ಕೊಟ್ಟಿರುವಂತದ್ದು. ಬಟ್ ಬಾಡಿಗೆಗೆ ಓಕೆ ಅಂತಾನೆ ಹೇಳ್ಬೋದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು 1 BHK ಹೌಸ್ ಇದು. ಬನ್ನಿ ಇವಾಗ ಸೆಕೆಂಡ್ 2 BHK ಹೌಸ್ ನೋಡೋಣ. ಇದ್ರ ಪಕ್ಕದಲ್ಲಿ ಎಕ್ಸಾಕ್ಟ್ ಈ ಮನೆಗೆ 2 BHK ಹೌಸ್. ನಾರ್ತ್ ಈಸ್ಟ್ ಅಲ್ಲೇ ನಮ್ಗೆ ನಾರ್ತ್ ಡೋರ್ ಕೊಟ್ಟಿದ್ದಾರೆ. ಓಕೆ, ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಹಾಲು. ಇಲ್ಲಿ ರೈಟ್ ಸೈಡ್ಗೆ ಟಿವಿ ಕ್ಯಾಬಿನೆಟ್ ಕೊಟ್ಟಿರುವಂತದ್ದು. ವಾಲ್ಗೆ ನಮ್ಗೆ ರಾಯಲ್ ಪ್ಲೇ ವರ್ಕ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ದೊಡ್ಡದಾಗಿರುವಂತಹ ದೇವ್ರ ಮನೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತದ್ದು. ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ಸ್ಪೇಷಿಯಸ್ ಆಗಿ ಬಂದಿದೆ, ನಮ್ಗೆ ವಿಶಾಲವಾಗಿದೆ. ಅಡಿಗೆ ಮನೆ ಸೇಮ್ ಮಾಡ್ಯುಲರ್ ಕಿಚನ್ ಅಂತ ಹೇಳ್ಬೋದು. SS ಬಾಸ್ಕೆಟ್ ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಫ್ಲಾಪ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. 2x4 ವಾಟರ್ ಫಿಲ್ಟರ್ಸ್ ನ ಯೂಸ್ ಮಾಡಿರುವಂತದ್ದು. ಬಟ್ ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮಾಗಿ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಓಡಾಡಕ್ಕಷ್ಟು ಜಾಗ ಇದೆ ಈ ಕಿಚನ್ ಅಲ್ಲಿ. ಕಿಚನ್ ಪಕ್ಕದಲ್ಲೇ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿದ್ದಾರೆ. ಸೇಮ್ ಬೇಸಿಕ್ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು ಇದು. ಈ ಪೋರ್ಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್ಗೆ ಇಲ್ಲಿ ನಮ್ಗೆ ಮಾಡಿಲ್ಲ, ಜಸ್ಟ್ ಬೇಸಿಕ್ ಕೊಟ್ಟಿರುವಂತದ್ದು. ಇದು ಪಕ್ಕದಲ್ಲಿ ಬರುವಂತದ್ದೇ. ಈ ಬೆಡ್ರೂಮ್ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಬಟ್ ಏನಂದ್ರೆ ಅಟ್ಯಾಚ್ ಬಾತ್ರೂಮ್ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಇನ್ನು ಇಂಟೀರಿಯರ್ ವರ್ಕ್ ಆಸ್ ಇಟ್ ಈಸ್ ಎಲ್ಲ ಮನೆಗಳಿಗೆ ಏನ್ ವರ್ಕ್ ಮಾಡಿದಾರೋ ಅದೇ ವರ್ಕ್ ಕೂಡ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಬಟ್ ರೂಮ್ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಇರುವಂತದ್ದು. ಇದು 2ನೇ ಬೆಡ್ರೂಮ್ ಇದು. ಬಟ್ ಈ ಬೆಡ್ರೂಮ್ಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ನ ಮಾಡಿರುವಂತದ್ದು. ಇಲ್ಲಿ ನಾವೊಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ ನಮಗೆ. ಒಂದು ಕಿಂಗ್ ಸೈಜ್ ಕಾಟ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇನ್ನು ಇಂಟೀರಿಯರ್ ವರ್ಕ್ ಆಸ್ ಇಟ್ ಇಸ್ ಸೇಮ್ ನಡೆದಿದೆ. ಸೆಮಿ POP ವರ್ಕ್, ಚಿಕ್ಕದಾಗ ಒಂದು POP ವರ್ಕ್ ಹಾಕಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೊಂದು ವಿಂಡೋ ಪರ್ಪಸ್ ಕೂಡ ಒಂದು ಕೊಟ್ಟಿದ್ದಾರೆ. ಈ ಹ್ಯಾಂಡ್ ವಾಶ್ಗೂ ಕೂಡ ಇಲ್ಲಿ ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು 2 BHK ಹೌಸ್. ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 BHK 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಟೆರೆಸ್ ಅಲ್ಲಿ 1 BHK ಒಂದು ಮಾಡಿದ್ದಾರೆ ನೋಡಿ. ಕಂಪ್ನಿಗಳೆಲ್ಲ ಇದೆ, ಎಲೆಕ್ಟ್ರಾನಿಕ್ ಸಿಟಿಗೆ ತುಂಬಾ ಹತ್ರ ಇದೆ, ಬೊಮ್ಮಸಂದ್ರಗೆ ಹತ್ರ ಇದೆ. ಈ ಪೋರ್ಷನ್ ಅಲ್ಲಿ ಇನ್ನ ನಾವು ಹೊಸೂರು ರೋಡ್ ಆ ಕಡೆ ಹೋಗ್ತೀವಿ ಅಂದ್ರೆ ತುಂಬಾ ಆಕ್ಸೆಸಬಲ್ ಹತ್ರ ಇದೆ ಅಂತಾನೆ ಹೇಳ್ಬೋದು. ಸಿಬೇಳೆ, ಆನೆಕಲ್ಲು, ಹೊಸೂರು ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಈಗ ಟೆರೆಸ್ ಅಲ್ಲಿ ಇರುವಂತಹ 1 BHK ಹೌಸ್ ಅಂದ್ರೆ 3ನೇ ಫ್ಲೋರ್ ಅಲ್ಲಿ ಇದೀನಿ. ಕೆಳಗಡೆ 2 BHK 1 BHK ನೋಡಿದ್ವಲ್ಲ, ಇದು 1 BHK ಹೌಸ್. ಇದು ಕೆಳಗಡೆ, ಇದ್ರ ಕೆಳಗಡೆ ಆಸ್ ಇಟ್ ಇಸ್ ಸೇಮ್ ಇದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಆಲ್ರೆಡಿ ಕೆಳಗಡೆ ನೋಡಿದೀವಲ್ಲ, ಸೇಮ್ ಇದೆ ಅಂತಾನೆ ಹೇಳ್ಬೋದು. ಸೇಮ್ ಹಾಲು, ಟಿವಿ ಕ್ಯಾಬಿನೆಟ್, ಪಕ್ಕದಲ್ಲಿ ಒಂದು ಪೂಜಾ, ಕಿಚನ್, ಇದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮು. ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್. ಮನೆಗೆ ತಕ್ಕನಂಗೆ ಹಾಲು ಚೆನ್ನಾಗಿದೆ ನೋಡಿ. ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಎಲ್ಲಾ ಡೋರ್ಗಳು ಕೂಡ ನಮ್ಗೆ ಟೀಕ್ವುಡ್ ಆಗಿದೆ. ಅದು ನಾರ್ತ್ ಫೇಸಿಂಗ್ ಡೋರ್ ಆಗಿದೆ ನೋಡಿ. BMTC ಬಸ್ ಕೂಡ ಹೋಗ್ತಾ ಇದೆ ಅಲ್ಲಿ. ಈಗ ಟೆರೆಸ್ ಅಲ್ಲಿ ಇದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವಾಟರ್ ಪ್ರೂಫ್ ಪಾಯಿಂಟ್ ಕೂಡ ಆಗಿದೆ. ಕಾರ್ಪೆಟ್ ಕೂಡ ನಮ್ಗೆ 4 ಕಡೆ 8 ಮಾಡಿದ್ದಾರೆ. ಇನ್ ಬಟ್ಟೆ ಹಾರಕೊಳ್ಳೋದಕ್ಕೂ ನಮ್ಗೆ ಒಂದು ಆಂಗಲ್ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಆರಾಮಾಗಿ ಏನಾದ್ರು ಗುರುಪ್ರವೇಶ ಮಾಡಿದಾಗ ಟೆರೆಸ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡ್ತೀನಿ ಅಂದ್ರೆ ಈ ಸ್ಪೇಸ್ ನ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಒಂದು 50 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ ಈ ಟೆರೆಸ್ಗೆ. ಇನ್ನು ಮೇಲ್ಗಡೆ ಟ್ಯಾಂಕ್ ರೂಮ್ ಬರುತ್ತೆ, ಲ್ಯಾಡರ್ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಒಂದು ಟೇಪರ್ ಆಗಿರೋದಂತ ಆರಾಮಾಗಿ ಹತ್ಬಿಡ್ಬೋದು ಮೇಲ್ಗಡೆ. ಇಲ್ಲೂ ಅಷ್ಟೇ
ವಾಟರ್ ಪ್ರೂಫ್ ಪೇಂಟ್ ನ ಮಾಡಿರೋವಂಥದ್ದು ಈ ಪೋರ್ಷನ್ ಅಲ್ಲಿ. ಟ್ಯಾಂಕ್ ರೂಮ್ಗೆ ಒಂದು ವ್ಯವಸ್ಥೆ ಮಾಡಿದಾರೆ, ಟ್ಯಾಂಕ್ ಉಣಿಸಿಲ್ಲ, ಟ್ಯಾಂಕ್ ರೂಮ್ಗೆ ವ್ಯವಸ್ಥೆ ಮಾಡಿರೋವಂಥದ್ದು ಇದು ನೋಡಿ. ಸುತ್ತಲೂ ಮನೆಗಳಾಗಿದೆ. ಈ ಲೊಕೇಶನ್ ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು. ವೀಕ್ಷಕರೇ, ಈ ಮನೆಗೊಂದು ಅಡ್ವಾಂಟೇಜ್ ಏನು ಅಂದ್ರೆ BMTC ಬಸ್ ಕಾಣಿಸ್ತಾ ಇದೆಯಾ, ಗ್ರೀನ್ ಕಲರ್ ಒಂದು ಬಸ್ ಹೋಗ್ತಾ ಇದೆ ನೋಡಿ, ಇಲ್ಲಿ ಈ ಪೋರ್ಷನ್ ಅಲ್ಲಿ ಇಲ್ಲಿ ಬರುತ್ತೆ ನೋಡಿ. ಮೈನ್ ರೋಡ್, ಇವಾಗ ನಾವೇನ್ ವೆಹಿಕಲ್ ನೋಡ್ತಾ ಇದೀರಲ್ಲ, ಇದು ನಮ್ಗೆ ಬನ್ನಾರ್ಘಟ್ಟ ರೋಡಿಂದ ಜಿಗ್ನಿಗೆ ಹೋಗುವಂತಹ ಮೈನ್ ರೋಡ್. ಅಂದ್ರೆ ಬನ್ನಾರ್ಘಟ್ಟ ರೋಡಿಂದ ಆನೆಕಲ್ಗೆ ಹೋಗುವಂತಹ ಮೈನ್ ರೋಡ್ ಇದು. ಜಿಗ್ನಿ ಮೇಲೆ ಹೋಗ್ಬೇಕು. ಆ ಮೈನ್ ರೋಡ್ ಪಕ್ಕದಲ್ಲೇ ಬರುವಂತಹ ಮನೆ ಈ 3040 ನೀವು ನೋಡ್ತಾ ಇರುವಂತಹ ಮನೆ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ನಿಸರ್ಗ ಹೋಟೆಲ್. ಈ ಗಿಡಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಗೆ ನಿಸರ್ಗ ಹೋಟೆಲ್ ನೋಡಿ. BMTC ಬಸ್ ಹೋಗ್ತಾ ಇದೆ ಅತ್ತಿಬೆಳೆಯಿಂದ ಇವಾಗ ಬನ್ನಾರ್ಘಟ್ಟಗೆ ಹೋಗ್ತಾ ಇರುವಂತಹ ಬಸ್. ಅದು ಬಸ್ ಸ್ಟಾಪ್ ನಮ್ಗೆ ಆ ಹೋಟೆಲ್ ಮುಂದೆನೆ ಬರುತ್ತೆ. ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಎಕ್ಸಾಕ್ಟ್ ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಅತ್ತಿಬೆಳೆ, ಆನೆಕಲ್ಲು ಮತ್ತೆ ಹೊಸೂರ್ಗೆ ಹೋಗೋ ರೋಡು ತುಂಬಾ ಹತ್ರ ಇದೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ. ಟೆರೆಸ್ ಮೇಲೆ ಬಂದು ನೋಡಿದ್ರೆ ನೋಡಿ ಎಷ್ಟು ಮನೆಗಳಿದೆ ನೋಡಿ. ಇಷ್ಟು ಮನೆಗಳಿದೆ ಅಂತ ಪ್ರಾಮಿಸ್ ಆಗಿ ನನ್ಗೆ ಗೊತ್ತಿರ್ಲಿಲ್ಲ. ಟೆರೆಸ್ ಬಂದ್ಮೇಲೆ ನೋಡ್ತಾ ಇರೋದು ತುಂಬಾ ಮನೆ ಇದೆ. ಪ್ರೆಸೆಂಟ್ ಈಗ ವಾಸ ಮಾಡುವಂತ ಮನೆ ಅಂತಾನೆ ಹೇಳ್ಬೋದು. ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಏನಾದ್ರು ಕೆಲಸ ಮಾಡೋರ್ಗೆ ಏನಾದ್ರು ನಿಯರ್ ಏನಾದ್ರು ಮನೆ ಏನಾದ್ರು ಹುಡುಕ್ತಾ ಇದೀನಿ ಅನ್ನೋರಿದ್ರೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಒಳ್ಳೆ ಆಕ್ಸೆಸಬಲ್ಗೆ, ಒಳ್ಳೆ ರೇಟಲ್ಲಿ, ಒಳ್ಳೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ, ಒಳ್ಳೆ ಲಕ್ಸುರಿಯಾಗಿ ಕಟ್ಟಿರುವಂತಹ ಮನೆ ಈ 3040 ಮನೆ. ನಿಸರ್ಗ ಲೇಔಟ್ ಅಲ್ಲಿ ಬಿಲ್ಡ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಈ ಮನೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಗಳು ಬರುತ್ತೆ. 3040 ಬಿಲ್ಡ್ ಆಗಿರುವಂತಹ ಮನೆ. ಲೇಔಟ್ ಅಲ್ಲೇ ನಮಗೆ ವಾಟರ್ಗೆ ಫೆಸಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಈ ಲೇಔಟ್ ಅಲ್ಲಿ ಯಾವುದೇ ರೀತಿ ಬೋರ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ, ಅವರೇ ನಮಗೆ ಸಪ್ಲೈ ಕೊಡುವಂಥದ್ದು. ಈ ಲೇಔಟ್ ಅಲ್ಲಿ ನಮಗೆ ಪಾರ್ಕ್ಗೂ ವ್ಯವಸ್ಥೆ ಇದೆ, ಮತ್ತೆ ಮನೆಗಳು ಕಟ್ಟೋಕ್ಕೂ ವಾಸ ಮಾಡೋದಕ್ಕೂ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂಥದ್ದು. ಫುಲ್ಲು ಆ ಪೋರ್ಷನ್ ಎಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಮೇನ್ ಆಕ್ಸೆಸಬಲ್ ಏನು ಅಂದ್ರೆ ಮೈನ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇಡೀ ಬೆಂಗಳೂರಲ್ಲಿ ಯಾವ್ದಾದ್ರು ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಿದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.